ಬಂಗಾರಪ್ಪನವರಾಗಿರ್ಬೋದು, ಅರವಿಂದ್ ಲಿಂಬಾವಳಿಯವರಾಗಿರ್ಬೋದು, ಇವರಂತೂ ಇಲ್ಲಪ್ಪ 1 ಪಾಯಿಂಟ್ ಪ್ರೋಗ್ರಾಮ್ ಅವ್ರು ನಡೆಸಬೇಕು. ಯಡಿಯೂರಪ್ಪನವರು ಸಾಕಷ್ಟು ಜಾಣರಿದ್ದಾರೆ ಅವರು. ಅದಕ್ಕೆ ಅವರಿಬ್ಬರು ಒಂದು ಮಾಡಿದರು, ರೆಡ್ಡಿ ಮತ್ತು ರಾಮುಲು ಅವರನ್ನು. ಇನ್ನು ಮುಂದೆ ಏನಾಗ್ತದೆ ನೋಡು, ರಾಮದ್ ಬೇರೆ. ಇದರಿಂದಾಗಿ ಹೆಚ್ಚಿಗೆ ಲಾಭ ಆಗಿದ್ದು ಯಾರಿಗಪ್ಪ ಅಂತಂದ್ರೆ ರೆಡ್ಡಿಗೂ ಲಾಭ ಆಯಿತು, ರಾಮುಲುಗೂ ಲಾಭ ಆಯಿತು. ಯಾಕಂದರೆ ಅವರನ್ನು ಕಾಂಗ್ರೆಸ್ಸಿಗರು ನಂಬೋದಿಲ್ಲ, JDS ಅವರು ನಂಬೋದಿಲ್ಲ. ಅವರಿಬ್ಬರು ಒಂದು ಆಗಬೇಕಾಗಿತ್ತು. ಇಂಥ ಸಂದರ್ಭದಲ್ಲೇ ವಿಜೇಂದ್ರ ಅವ್ರನ್ನ ಒಂದು ಮಾಡಿದರು. ಒಂದು ಮಾಡಿ ಏನಪ್ಪ ಅಂದ್ರೆ ಒಂದು ಶಕ್ತಿ ಮಾಡಿಕೊಂಡ್ರು ತಮಗೆ. ವಿಶೇಷವಾಗಿ ಜನಾರ್ದನ್ ರೆಡ್ಡಿ ಅಂತ ಮತ್ತೊಂದು ಮಾತನ್ನು ಹೇಳ್ತಾರೆ ಈ ಸಂದರ್ಭದಲ್ಲೇ. ಅದು ಯಾವ ಉದ್ದೇಶದಿಂದ ಹೇಳಿದ್ರು ಅವ್ರಿಗೆ ಬಿಟ್ಟಂಥ ವಿಷಯ. ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ, ನಮ್ಮ ನಡುವೆ ಮಧ್ಯಸ್ಥಿಕೆಗೆ ಯಾರೂ ಮುಂದಾದರೆ ಅವರಂಥ ಮೂರ್ಖರು ಯಾರೂ ಇಲ್ಲ. ನಮ್ಮ ಮಧ್ಯಸ್ಥಿಕೆ ಮಾಡಿ ನಾವು ಒಂದು ಮಾಡ್ತೀವಿ ಮತ್ತೇನು ಮಾಡ್ತೀವಿ ಅಂದ್ರೆ ಅವ್ರದ್ದು ಮೂರ್ಖರು ಯಾರೂ ಇಲ್ಲ ಅನ್ನೋ ಮಾತು ಮಾತಾಡ್ತಾರೆ. ಯಾವ ದೃಷ್ಟಿಗೂ ಮಾತಾಡೋದು ಗೊತ್ತಿಲ್ಲ. ನಮಗೆ ಸಂಧಾನದ ಅಗತ್ಯವಿಲ್ಲ, ನಮ್ಮದು ಸ್ನೇಹದ ಜಗಳ. ಇದರ ಲಾಭ ಪಡೆಯಲು ಪ್ರಯತ್ನಿಸಿದವರಿಗೆ ಏನೂ ಸಿಗುವುದಿಲ್ಲ. ಇದು ಯಾರು ಕುರಿತಾಗಿ ಹೇಳಿದರು, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನಡುವೆ ಯಾರಿಲ್ಲ ಅಂಥೇಳಿ ಅಂದರು. ಇನ್ನೊಂದು ಕಡೆ ರಿಪೋರ್ಟ್ ಏನಾಗ್ತದಪ್ಪ ಅಂತಂದ್ರೆ, ಇಲ್ಲ ಇದನ್ನು ಮಾಡಿದವರು ವಿಜಯೇಂದ್ರ ಅವರು ಅನ್ನುವಂಥ ಮಾತನ್ನು. ಇದು ಯಾವ ಸತ್ಯ ಯಾವ ಸುಳ್ಳು ನಿಮಗೆ ಬಿಟ್ಟಂಥದ್ದು. ಆದರೆ ಅವರಿಬ್ಬರು ಒಂದಾಗಿದ್ದು ಮಾತ್ರ ಸತ್ಯ ಇದೆ. ಇದರ ಲಾಭ ಎಷ್ಟೋ ಏನೋ ಅಂದರೂ ಸಹಿತ ವಿಜಯೇಂದ್ರ ಅವರು ಸಿಗ್ತದೆ. ಅದೇ ಕಾಲಕ್ಕೆ ಶ್ರೀರಾಮುಲು ಅವರು ಒಂದು ಮಾತಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲೇ. ಪಕ್ಷದ ವಿಚಾರ ಬಂದಾಗ ನಾವು ಮಾದರಿಯಾಗಬೇಕು. ಪಕ್ಷದ ವಿಚಾರ ಬಂದಾಗ ಮಾದರಿ ಅಂದ್ರೇನು, ಜಿಗಿದು ಹೋಗೋದು ಮಾಡೋದಲ್ಲ, ಮಾದರಿ ಆಗಿರ್ಬೇಕು. ನಾವು ಕಾಂಗ್ರೆಸ್ಸಿಗರ ರೀತಿಯಲ್ಲಿ ಹರಕೆ ಗುರಿ ಆಗಬಾರ್ದು. ಯಾರಾದರೂ ಕಾಂಗ್ರೆಸ್ ಹರಕೆ ಗುರಿ ಅವ್ರಿಗೆ ಬಿಟ್ಟಿದ್ದು ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಪಕ್ಷ ಸಂಘಟನೆಗಾಗಿ ಎಲ್ಲರೂ ಒಂದಾಗಿ ಕೆಲಸ ಮಾಡುತ್ತೇವೆ. ಜನಾರ್ದನ್ ರೆಡ್ಡಿ